ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಪ್ಲೀಸ್ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ನನ್ನ ಎಲ್ಲ ವಿಡಿಯೋಸ್ದು ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೆ ಅಲ್ಲ, ಲಾಸ್ಟ್ ವಿಡಿಯೋದಲ್ಲೆಲ್ಲ ನಾವು ಪಂಚತರ ಐಸ್ ಕ್ರೀಮ್ ಪಾರ್ಲರಿಗೆಲ್ಲ ಹೋಗ್ತೀವಿ, ಅಲ್ಲಿಂದ ಕೂಡ ವಿಡಿಯೋಸ್ನ ಮಾಡ್ಕೊಂಡು ಬರ್ತೀನಿ ಅಂತ ಅದ್ರದ್ದು ವಿಡಿಯೋ ಮಾಡಿದ್ದೀನಿ ನಾನು. ಇದೊಂಚೂರು ಲೇಟಾಗಿ ಆಯಿತು ವಿಡಿಯೋ ಬರೋದು, ಯಾಕೆ ಅಂದರೆ ನಿನ್ನೆ ಸ್ವಲ್ಪ ಝೂಝುಗೆ ಹುಷಾರಿರಲಿಲ್ಲ. ಯಾಕೋ ಬೆಳಗ್ಗೆಯಿಂದ ಅವಳು ವಾಮಿಟ್ ತುಂಬ ಮಾಡ್ಕೋತಾ ಇದ್ಲು. ಅವಳು ಕನ್ಸೀವ್ ಇದ್ದಾಳಲ್ಲ, ನಾನು ಮೋಸ್ಟ್ಲಿ ಇವತ್ತು ಮರಿ ಹಾಕ್ಬಿಡ್ತಾಳೇನೋ ಅನ್ನೋಷ್ಟು ನನಗೆ ಎದುರಿಸ್ಬಿಟ್ಲು ಅವಳು ನಿನ್ನೆ. ಆಮೇಲೆ ಅವಳು ಮಧ್ಯಾಹ್ನದ ಮೇಲೆ ನಾರ್ಮಲ್ ಆದ್ಲು. ಅವಳಿಗೆ ಗ್ಲೂಕೋಸ್ ಎಲ್ಲ ಕೊಟ್ವಿ. ಅದು ಆಮೇಲೆ ಇವಾಗ ಬಿಸಿಲಲ್ವಾ, ತುಂಬ ಹೈಡ್ರೇಟ್ ಆಗಿರಬೇಕು, ಈ ಥರ ಮಜ್ಜಿಗೆ ಅನ್ನ ಆ ಥರ ಎಲ್ಲ ಕೊಟ್ಬಿಟ್ಟು ಅವಳು ಆರಾಮಾದ್ಲು. ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ ಆರಾಮಾದ್ಲು. ಅದಕ್ಕೆ ನನಗೆ ನಿನ್ನೆ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಆಗಲಿಲ್ಲ. ಮತ್ತು ನನ್ನ ವ್ಲಾಗಲ್ಲಿ ಇವತ್ತು ನೀವು ಅದನ್ನೆಲ್ಲ ನೋಡ್ತೀರಾ. ಮತ್ತು ನಾವು ಅಮ್ಮನ ಮನೆಗೆ ಹೋಗಿದ್ದೆ. ಅಮ್ಮನ ಮನೇಲಿ ನನ್ನ ಚೈಲ್ಡ್ಹುಡ್ದು ಸ್ವಲ್ಪ ಫೋಟೋಸ್ ಎಲ್ಲ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ. ಹಾಗೆ ನಮ್ಮದು ಮದುವೆ ಆಲ್ಬಮ್ ಹೇಗೆ ಮಾಡಿಸಿದ್ದೀನಿ ಅಂತ ತೋರಿಸಿದ್ದೀನಿ. ನೀವೆಲ್ಲ ನನ್ನ ಫೋಟೋಸ್ ಎಲ್ಲ ನೋಡಿದ್ರಿ, ಮದುವೆ ಫೋಟೋಸ್, ಬಟ್ ಆಲ್ಬಮ್ ಹೆಂಗಿದೆ ಅಂತ ನೋಡಿರಲಿಲ್ಲ. ಮತ್ತು ಕೇಳ್ತಾ ಇದ್ರು ತುಂಬ ಜನ, ಆಲ್ಬಮ್ ಹೇಗೆ ಮಾಡಿಸಿದ್ದೀರಾ ತೋರಿಸಿ ಅಂತ. ಅದನ್ನು ಕೂಡ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಮತ್ತು ಲಾಸ್ಟಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಷನ್ ಜೊತೆ ನಾನು ಸಿಗ್ತೀನಿ ನಿಮಗೆ, ಅದನ್ನು ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಇದನ್ನು ಹೋಗಿ ನೋಡ್ಕೊಂಡು ಬನ್ನಿ ವಿಡಿಯೋ, ನಿಮಗೆ ಆಮೇಲೆ ನಾನು ಸಿಗ್ತೀನಿ. ಇಲ್ಲಿ ನನಗೆ ದೀಪು ವೈಫೈನ ಹಾಕ್ಸಿ ಕೊಡ್ತಾ ಇದ್ದಾರೆ ಮನೆಗೆ. ನಾವು ತುಂಬ ದಿನದಿಂದ ಅನ್ಕೊತಾ ಇದ್ವಿ ವೈಫೈ ಹಾಕಿಸ್ಬೇಕು ಅಂತ, ಬಟ್ ನಾನೇ ಹಾಕಿಸ್ತಾ ಇರಲಿಲ್ಲ. ಏನು ಯೂಸ್ ಇಲ್ಲ, ಏನಕ್ಕೆ ಸುಮ್ಮನೆ ಅಂತ. ನಾನು ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಲ್ಲ, ಅವಾಗಿಂದ ನನಗೆ ತುಂಬ ಡಾಟಾ ಬೇಕಾಗ್ತಿದೆ. ಒಂದೊಂದ್ಸಲಿ ನೋಡಿ ಟೈಮ್ ಹೇಳಿದ ಪ್ರಕಾರ ಹಾಕೋಕ್ಕಾಗ್ತಾ ಇರಲಿಲ್ಲ, ಮತ್ತು ತುಂಬ ನೆಟ್ವರ್ಕ್ ಇಶ್ಯೂ ಆಗ್ತಾಯಿತ್ತು. ನಾನು ಡೈಲಿ ಹೆಂಗೆ ಅಂದರೆ 2.5 GB ನಂದು ಡಾಟಾ ಲಿಮಿಟ್ ಇರ್ತಿತ್ತು ರೀಚಾರ್ಜ್ ಮಾಡಿಸೋದು. ಅದು ನನಗೆ ಏನಾಗ್ಬಿಡ್ತಿತ್ತು ಅಂದರೆ ಖಾಲಿ ಆಗಿಬಿಡ್ತಿತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ, ಮತ್ತೆ ಡಾಟಾನೇ ಇರ್ತಿರ್ಲಿಲ್ಲ. ಈ ಥರ ಪ್ರಾಬ್ಲಮ್ ಆಗ್ತಾಯಿತ್ತು. ಅದಕ್ಕೋಸ್ಕರ ದೀಪು ಬೇಡ ಹಾಕಿಸ್ಕೊಂಬಿಡು ವೈಫೈ, ಮನೆಗೂ ಆದಂಗೆ ಆಗುತ್ತೆ, ಚೆನ್ನಾಗಿರುತ್ತೆ, ನಿನಗೂ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಮೂವಿ ಎಲ್ಲ ನೋಡಿಕೊಂಡು ಅಂತ ಹಾಕಿಸ್ತಾ ಇದ್ದಾರೆ. ಮತ್ತು ನಾವಿದು ಹಾಕಿಸ್ತಾ ಇರೋದು ಜಿಯೋ ಅವ್ರದ್ದು. ಇವ್ರದ್ದು ಇದು ನಮಗೆ ಹಾಕ್ಸಿದ್ದು ಎಷ್ಟಾಯಿತು ಅಂದರೆ 4500 ರುಪೀಸ್ ಏನೋ ಆಯಿತು. ಇದರಲ್ಲಿ ನಮಗೆ 16+ OTT ಚಾನಲ್ಸು ಜೊತೆಗೆ 600+ TV ಚಾನಲ್ಸು ಬರುತ್ತೆ. ಜೊತೆಗೆ ನಾವು ಅನ್ಲಿಮಿಟೆಡ್ ಡಾಟಾನ ಯೂಸ್ ಮಾಡ್ಬೋದು. ಹೀಗೆ ಮತ್ತು ಲ್ಯಾಂಡ್ಲೈನ್ಗೂ ಕೂಡ ಅನ್ಲಿಮಿಟೆಡ್ ಕಾಲ್ಸ್ನ ಆಫರ್ ಮಾಡಿದ್ದಾರೆ. ಬಟ್ ನಮ್ಮದು ಟೆಲಿಫೋನ್ ಇಲ್ವಲ್ಲ, ಸೊ ಅದೊಂದು ನಮಗೆ ಸಿಕ್ಕಿಲ್ಲ ಅಷ್ಟೇ. ಇವ್ರದ್ದು ಆಫರ್ ತುಂಬ ಇಷ್ಟ ಆಯಿತು ನನಗೆ, ಸೊ ಹಾಕಿಸ್ಕೊಂಡ್ವಿ ನಾವು. ಆಮೇಲೆ ಅಲ್ಲಿಂದ ಸಂಜೆ ನಾನು ನಿಮಗೆ ಹೇಳಿದ್ದೆ ಅಲ್ವಾ, ನಮ್ಮ ಲವ್ ಸ್ಟೋರಿ ವಿಡಿಯೋದಲ್ಲಿ ನಾವು ಯಾವಾಗಲೂ March 13th ಈ ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅಲ್ಲಿಗೆ ಹೋಗಿದ್ವಿ ನಾನು. ಇದು ಒಂಚೂರು ಲೇಟಾಗಿ ಬರ್ತಾಯಿದೆ ವಿಡಿಯೋ, ಯಾಕೆ ಅಂದರೆ ನಾನು ಮೊನ್ನೆ ಎಲ್ಲ ಲವ್ ಸ್ಟೋರಿ ವಿಡಿಯೋನೇ ಹಾಕಿದ್ದೆ ಅಲ್ವಾ. ಸೊ ಆವಾಗ ಯಾವುದು ವೀಡಿಯೋಸ್ನ ಅದ್ರ ಜೊತೆ ಮರ್ಜ್ ಮಾಡೋಕ್ಕೆ ಆಗಿರಲಿಲ್ಲ. ಅದಕ್ಕೋಸ್ಕರ ಇದು ಸಪ್ರೇಟಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಈಗ ನಾನು ದೀಪು ಪಂಚತರಕ್ಕೆ ಬಂದಿದ್ದೀವಿ. ಯಾವಾಗೆಲ್ಲ ಬೆಳಗ್ಗೆ ಬರ್ತಿದ್ವಿ, ಬಟ್ ಇವಾಗ ಅವರಿಗೆ ಆಫೀಸ್ ಇರುತ್ತೆ, ಕೋಚಿಂಗ್ ಇರುತ್ತೆ, ಎಲ್ಲ ಇರುತ್ತಲ್ವ. ಸೊ ಟೈಮೆಲ್ಲ ಬೇರೆ ಬೇರೆ ಆಗುತ್ತೆ. ನಾವು ಬಂದುಬಿಟ್ಟು ನಾವು ಕುತ್ಕೊಂಡಿದ್ದಂಥ ಟೇಬಲ್ ಇದೆ. ಫಸ್ಟ್ ಟೈಮ್ ನಾವು ಮೀಟ್ ಮಾಡಿದಾಗ ಇದೇ ಟೇಬಲಲ್ಲಿ ಕೂತಿದ್ವಿ. ನಾ ಹೇಳಿದ್ನಲ್ಲ, ಸೇಮ್ ಟೇಬಲಲ್ಲಿ ಕೂತ್ಕೊಂಡು ನಾವು ಅದೇ ಐಸ್ ಕ್ರೀಮ್ನ ತಿಂದು ಸೆಲೆಬ್ರೇಟ್ ಮಾಡ್ತೀವಿ ಅಂತ. ಸೊ ಇಲ್ಲಿ ದೀಪು ಆ್ಯಸ್ ಯೂಶ್ವಲ್ ನೋಡ್ತಾ ಇದ್ರು ಮೆನುನ, ಬಟ್ ಆದ್ರೂ ಗಡ್ಬಡೆ ನಾವು ತೊಗೊಳ್ಳೋದು ಯಾವಾಗಲೂ ಪ್ರತಿ ಸಲ ಬಂದಾಗ. ಒಂದ್ಸಲ ಇಲ್ಲೂ ಕೂತ್ಕೊಂಡಿದ್ವಿ, ನಾವು ತುಂಬ ಸಲ ಇಲ್ಲೂ ಕೂತಿದ್ವಿ. ಇವಾಗ ಯಾಕೋ ಅದನ್ನು ಕ್ಲೋಸ್ ಮಾಡಿದ್ದಾರೆ. ನಿಮಗೆ ಯಾರಿಗೆಲ್ಲ ಇಷ್ಟ ಪಂಚತರ ಐಸ್ ಕ್ರೀಮ್ ಅಂತ ನನಗೆ ಕಮೆಂಟ್ ಮಾಡಿ. ಶಿವಮೊಗ್ಗದಲ್ಲಿ ಇರೋರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಪಂಚತರ ಐಸ್ ಕ್ರೀಮ್ಸ್ ಅಲ್ವಾ. ನನಗಂತೂ ಸಖತ್ ಇಷ್ಟ ಆಗುತ್ತೆ. ಇದೇ ನಮ್ಮ ಐಸ್ ಕ್ರೀಮ್, ಗಡ್ಬಡ್ ಐಸ್ ಕ್ರೀಮ್. ಬಟ್ ಆವಾಗ ಇನ್ನೂ ಬೇರೆ ಬೇರೆ ಫ್ಲೇವರ್ಸ್ನ ಹಾಕಿ ಕೊಡ್ತಾಯಿದ್ರು. ಈಗ ಮ್ಯಾಂಗೋ, ಪಿಸ್ತಾ ಆ ಥರದ್ದು ಹಾಕಿ ಕೊಡ್ತಾಯಿದ್ದಾರೆ. ಸೊ ಹೀಗೆ ಆರಾಮಾಗೆ ಮಾತಾಡಿಕೊಂಡು ಮತ್ತೆ ಹಳೆ ಮೆಮೊರೀಸ್ನೆಲ್ಲ ಮಾತಾಡಿಕೊಂಡು ಐಸ್ ಕ್ರೀಮ್ನ ಎಂಜಾಯ್ ಮಾಡ್ತಾಯಿದ್ವಿ. ಮತ್ತು ನಾನು ನಿಮಗೆ ಹೇಳ್ದಂಗೆ ಇನ್ನು ಯಾರೆಲ್ಲ ಲವ್ ಸ್ಟೋರಿ ನೋಡಿಲ್ಲ ಪ್ಲೀಸ್ ಹೋಗಿ ಆ ವಿಡಿಯೋ ಕೂಡ ನೋಡಿ. ಇಲ್ಲಿ ನಾನು ಇದಕ್ಕೆ ಹೋಗ್ತಾಯಿದ್ದೀನಿ, ನಾನೇ ಬಿಲ್ ಪೇ ಮಾಡ್ತೀನಿ ಅಂತ, ಯಾಕೆಂದರೆ ಅವತ್ತು ಕೂಡ ನಾನೇ ಬಿಲ್ ಪೇ ಮಾಡಿದ್ದೆ. ಸೊ ಇವತ್ತು ಕೂಡ ನಾನೇ ಬಿಲ್ ಪೇ ಮಾಡ್ತಾಯಿದ್ದೀನಿ. ಆವಾಗ ನನ್ನ ಪಾಕೆಟ್ ಮನಿ ಎಲ್ಲ ಇರ್ತಿತ್ತಲ್ಲ, ಅದರಲ್ಲಿ ಪೇ ಮಾಡ್ತಿದ್ದೆ. ಇವಾಗ ನಾನು ದೀಪು ಫೋನಿಂದನೇ ಪೇ ಮಾಡ್ತಿದ್ದೀನಿ, ಯಾಕೆಂದರೆ ನನ್ನ ಫೋನಲ್ಲಿ ಅವ್ರು ವೀಡಿಯೋಸ್ ಮಾಡ್ತಾಯಿದ್ರು. ಅದಕ್ಕೆ ಅವ್ರ ಫೋನಲ್ಲಿ ಪೇ ಮಾಡಿಬಿಟ್ಟು ಮತ್ತೆ ನಾನು ನನ್ನ ಫೋನಿಂದ ಅವರಿಗೆ ಪೇ ಮಾಡಿದೆ.
ಇಲ್ಲಿ ಮನೆಗೆ ಸ್ವಲ್ಪ ಐಸ್ ಕ್ರೀಮ್ ತೊಗೊಂಡೋಗೋಣ ಅಂತ ನೋಡ್ತಾ ಇದ್ವಿ. ನನಗೆ ಬ್ಲ್ಯಾಕ್ ಕರೆಂಟ್ ಇಷ್ಟ ಆಗುತ್ತೆ, ಬಟ್ ಇರಲಿಲ್ಲ, ಸೊ ಹಾಗೆ ಬಂದ್ವಿ. 7 years ಕಂಪ್ಲೀಟೆಡ್. ಸುಮಾರು ಸಲ ನಾನು ದೀಪು ಪಂಚದರಕ್ಕೆ ಬಂದಿದ್ದೀವಿ, ಬಟ್ ಈ ಡೇಟ್ಗೆ ಬಂದಾಗ ನಮಗೆ ತುಂಬ ಸ್ಪೆಷಲ್ಲಾಗೆ ಫೀಲ್ ಆಗುತ್ತೆ. ಸೇಮ್ ನಮಗೆ ಫಸ್ಟ್ ಟೈಮ್ ಎಲ್ಲ ಹೇಗೆ ಫೀಲ್ ಆಗ್ತೋ ಹಾಗೆ ಫೀಲ್ ಮಾಡ್ತೀವಿ. ಇದೇ ಥರ ನಾವು ಇಯರ್ಲಿ ಈ ಥರ ಸೆಲೆಬ್ರೇಟ್ ಮಾಡೋದ್ರಿಂದ ನಮ್ಮ ಮೆಮೊರೀಸ್ನ ಯಾವತ್ತೂ ನಾವು ಮರೆಯಲ್ಲ. ಆಮೇಲೆ ಮನೆಗೆ ಬಂದ್ವಿ. ಬರ್ತಾ ನಾನು ಅಮ್ಮಂಗೆ ಮ್ಯಾಂಗೋ ಫ್ಲೇವರ್ದು ಐಸ್ ಕ್ರೀಮ್ ತೊಗೊಂಬಂದಿದ್ದೆ. ಅದು ಫ್ರಿಜ್ಜಲ್ಲಿಟ್ಟೆ. ಹಾಗೆ ನಿಮಗೆ ಇದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇದೆಲ್ಲ ನೋಡಿ, ನಾನು ರೋಸಸ್ನ ಈ ಥರ ಸ್ಟೋರ್ ಮಾಡಿ ಇಡ್ತಾಯಿದ್ದೆ. ಆವಾಗ ಚೆನ್ನಾಗೇ ಹಾಗೆ ಒಣಗೋಗುತ್ತೆ ಅಷ್ಟೇ ಅದು, ಬಟ್ ನೋಡೋಕ್ಕೆ ಚೆನ್ನಾಗೇ ಇರುತ್ತೆ. ಹಾಗೆ ಅಮ್ಮ ಸ್ವಲ್ಪ ನನ್ನ ಆಲ್ಬಮ್ಸ್ ಎಲ್ಲ ಹೊರಗೆ ತೆಗ್ದಿಟ್ಟಿದ್ರು. ಯಾರೋ ರಿಲೇಟಿವ್ಸ್ ಬಂದಿದ್ದರು, ನೋಡ್ತಾಯಿದ್ರು. ಹಾಗೆ ನಾನು ನಿಮಗೆಲ್ಲ ನನ್ನ ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಹೇಗಿದೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಇದು ನಂದು ನಾಮಕರಣದ್ದು ಆಲ್ಬಂಬು. ಇದು ಆಲ್ಮೋಸ್ಟ್ ನಮ್ಮಮ್ಮ ನಾಮಕರಣದಿಂದನೂ ನಂದು ಇಯರ್ಲಿ ಬರ್ತ್ಡೇ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು. ಸೊ ತುಂಬ ಆಲ್ಬಮ್ಸ್ ಇದೆ. ಇವಾಗ ಒಂದು 3-4 ಸಿಕ್ಕಿದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ನಾನೊಂದು 5 ತಿಂಗಳು ಇದ್ದೆ ಅನಿಸುತ್ತೆ, ಆವಾಗ ಇದ್ದಿದ್ದು ಫೋಟೋ ಇದು. ಇದು ನನ್ನ ನಾಮಕರಣದ್ದು. ತುಂಬ ಚಬ್ಬಿಯಾಗಿದ್ದೆ ಆವಾಗೂ ಅಷ್ಟೇ, ತುಂಬ ದಪ್ಪ ಇದ್ದಂತೆ ನಾನು. ಇದು ನನ್ನ ಫೇವ್ರೆಟ್ ಫೋಟೋ. ಇದು ನನಗೆ ನನ್ನ 4th ಇಯರ್ ಬರ್ತ್ಡೇ ಮಾಡಬೇಕಾದ್ರೆ ತೆಗ್ದಿದ್ದು ಅನಿಸುತ್ತೆ ನನಗೆ. ನೋಡಿ, ಈ ಥರ ಎಲ್ಲ ನಮ್ಮಮ್ಮ ಸ್ವಲ್ಪ ಜಾಸ್ತಿ ನನಗೆ ಬಾಯ್ಸ್ ಡ್ರೆಸ್ ಹಾಕಿ ತೆಗೆಸ್ತಾಯಿದ್ರು. ಆ ಥರ ನನಗೆ ಫ್ರಾಕು ಆ ಥರ ನನಗೆ ಗರ್ಲಿಶಾಗೆ ಇಷ್ಟಪಡ್ತಾ ಇರಲಿಲ್ಲ. ಲೈಕ್ ಅವ್ರು ಹೆಂಗೆ ಅಂದರೆ ಆರಾಮಾಗೆ ಈಗಲೂ ಅಷ್ಟೇ ಜೀನ್ಸ್ ಪ್ಯಾಂಟ್ ಹಾಕ್ಕೋ ಇದಾಕ್ಕೋ ಅಂತಲೇ ಹೇಳ್ತಾರೆ ಹೊರತು ಸೀರೆ ಹಾಕ್ಕೋ ಅದಾಕ್ಕೋ ಅಂತ ಜಾಸ್ತಿ ನನಗೆ ಫೋರ್ಸ್ ಮಾಡಲ್ಲ ನಮ್ಮಮ್ಮ. ನೋಡಿ, ನನಗೆ ಇದೇ ಥರ ಬಾಯ್ ಕಟ್ ಇತ್ತು. ನನಗೆ ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡ್ ತನಕ ನಾನು ಬಾಯ್ ಕಟ್ಟಲ್ಲೇ ಇದ್ದೆ. ಆಮೇಲೆ ಇದು ನನ್ನ LKG ಟೈಮಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತು. ಆವಾಗ ಈ ಥರ ಕಿತ್ತೂರಾಣಿ ಚೆನ್ನಮ್ಮಂದು ನನಗೆ ಫ್ಯಾನ್ಸಿ ಡ್ರೆಸ್ನ ಹಾಕಿದ್ರು. ಆವಾಗ ಸ್ವಲ್ಪ ಡೈಲಾಗು ಹೇಳಿದ್ದೆ ನಾನು, ಅಷ್ಟು ನೆನಪಿಲ್ಲ ನನಗಿವಾಗ. ಇದೆಲ್ಲ ನೋಡಿ, ನಮ್ಮ ಡ್ಯಾಡಿ ಅವಾಗ ಎಷ್ಟು ಹೆಂಗಿದ್ರು ಇವಾಗೇ ಚೇಂಜ್ ಆಗಿಬಿಟ್ಟಿದ್ದಾರೆ. ಸೊ ಇದು ನಮ್ಮ ಅಮ್ಮನ ಮದುವೆ ಸ್ಯಾರಿ. ಮತ್ತು ಇದು LKGಯಲ್ಲಿ ಎಲ್ಲ ಕೂರಿಸ್ಬಿಟ್ಟು ತೆಗೆಸ್ತಾರಲ್ಲ ಫೋಟೋಸ್, ಅದು ನೋಡಿ ನಾನು ಇಲ್ಲಿದ್ದೀನಿ. ಸೊ ಹೆಂಗಿದ್ದೀನಿ, ಅವಾಗ ಹೆಂಗಿದ್ದೀನಿ, ಇವಾಗ ಹೆಂಗಿದ್ದೀನಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೋಡಿ, ಈ ಥರ ಎಲ್ಲ ನನ್ನ ಬರ್ತ್ಡೇನ ಗ್ರ್ಯಾಂಡಾಗಿ ಮಾಡೋರು ಆಮೇಲೆ ನಮ್ಮಮ್ಮ ಈ ಥರ ಲಂಗ ಬ್ಲೌಸು ಮತ್ತು ಈ ಥರ ಲಂಗ ದಾವಣಿ ಆ ಥರದ್ದೆಲ್ಲ ಹಾಕ್ತಾಯಿದ್ರು. ಬಟ್ ಸ್ಟಿಲ್ ನಾನು ದೊಡ್ಡೋಳಾದರೂ ನೋಡಿ ಈ ಥರ ಯಾವುದಾದ್ರೂ ಒಂದು ಜುಬ್ಬ ಹಾಕ್ಬಿಟ್ಟು ಫೋಟೋ ತೆಗೆಸ್ತಾಯಿದ್ರು. ಆಮೇಲೆ ಇದು ನಾನು ನಿಮಗೆ ಗೋಲ್ಡ್ ಜ್ಯುವೆಲರಿ ವಿಡಿಯೋದಲ್ಲಿ ತೋರಿಸಿದ್ನಲ್ಲ, ನಂದು ಒಂದು ಲಕ್ಷ್ಮಿ ಡಾಲರ್ ನೋಡಿ, ಈ ಡ್ರೆಸ್ಸಲ್ಲೂ ಹಾಕ್ಕೊಂಡಿದ್ದೀನಿ ನಾನು. ಅದು ಸೊ ತುಂಬ ಹಳೇದದು. ಮತ್ತು ಇವಾಗ ನಮ್ಮ ಮದುವೆ ಆಲ್ಬಮ್ ಕೂಡ ನಿಮಗೆ ತೋರಿಸೋಣ ಅಂದ್ಕೊಂಡೆ. ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಬೇಗ ತೋರಿಸ್ತೀನಿ. ಯಾಕೆ ಅಂದರೆ ನೀವು ನನ್ನ ಮದುವೆ ಫೋಟೋಸ್ದ್ರಲ್ಲಿ ನೀವು ನೋಡಿರ್ತೀರ ನನ್ನ ಫೋಟೋಸ್ ಎಲ್ಲ. ಸೊ ಹಾಗೆ ಒಂದು ಚಿಕ್ಕದಾಗೆ ಗಿಂಬಲ್ಸ್ನ ಹಾಕ್ತೀನಿ ನೋಡಿ. ಇದೆಲ್ಲ ನನ್ನ ಮೆಹಂದಿದು ಅರಿಶಿನದ್ದು ಎಲ್ಲ ನಾನು ಒಂದೇ ಆಲ್ಬಮಲ್ಲಿ ಹಾಕ್ಸಿದ್ದೀನಿ. ಇದೆಲ್ಲ ನಾವು ಪ್ರೀ ವೆಡ್ಡಿಂಗಿಗೆ ಹೋದಾಗ ನಮ್ಮ ಅಪ್ಪ ಅಮ್ಮ ಕೂಡ ಬಂದಿದ್ದರು, ಅದ್ರದ್ದು ಕೂಡ ಫೋಟೋ ಹಾಕ್ಸಿದ್ವಿ. ಸೊ ಇದೆಲ್ಲದನ್ನು ನಮ್ಮ ಮೆಹಂದಿ ಶಾಸ್ತ್ರದ್ದು. ಆವಾಗ ಮೆಹಂದಿ ಶಾಸ್ತ್ರಕ್ಕೆ ಶೇಖರು, ನನ್ನ ಸಿಸ್ಟರ್ ಇನ್ ಲಾ ಮತ್ತು ದೀಪು ಎಲ್ಲರೂ ಬಂದಿದ್ದರು. ಚೆನ್ನಾಗಿರುತ್ತೆ ಅಲ್ವಾ, ಎಲ್ಲರೂ ಬಂದು ಈ ಥರ ಸೆಲೆಬ್ರೇಟ್ ಮಾಡ್ಕೋಬೇಕಂತ ನನಗಂತೂ ತುಂಬ ಆಸೆ ಇತ್ತು. ಅದಕ್ಕೆ ಅವರೆಲ್ಲರೂ ಮದುವೆ ಇನ್ನೂ ಒಂದು ದಿವಸ ಇದ್ದೆ ಅಂದ್ರೂ ಪಾಪ ದೀಪುಗೆ ಕಾರಲ್ಲಿ ಕರ್ಕೊಂಡು ಬಂದಿದ್ದರು ನಾನು ಹೇಳಿದ್ದೆ ಅಂತ. ಈ ಪಿಕ್ ನನಗೆ ತುಂಬ ಇಷ್ಟ. ನಮ್ಮ ಫೇವ್ರೆಟ್ ಪಿಕ್ ಅಂತ ಕೇಳಿದ್ರೆ ನನಗೆ ಈ ಪಿಕ್ ತುಂಬ ಇಷ್ಟ ಆಗುತ್ತೆ. ಹಾಗೆ ನನಗೆ ನೈಟು ಕೂಡ ನನ್ನ ಸಿಸ್ಟರ್ ಇನ್ ಲಾನೇ ನನಗೆ ಮೇಕಪ್ ಮಾಡಿದ್ದು. ನನ್ನ ಮದುವೆಗೆ ಕಂಪ್ಲೀಟಾಗಿ ಅವರೇ ನನಗೆ ಮೇಕಪ್ನ ಮಾಡಿದ್ದು. ತೋರಿಸ್ತೀನಿ ನಿಮಗೆ ನಾನು ಬೆಳಗ್ಗೆ ನನ್ನ ಲುಕ್ ಹೇಗಿತ್ತು ಅಂತ, ಇದರಲ್ಲಿ ಹೇಗೆ ಕಾಣಿಸುತ್ತೆ ಅಂತ. ಸುಮಾರಷ್ಟು ಜನ ನೋಡಿದ್ದೀರಾ ಆಲ್ರೆಡಿ ಫೋಟೋಸು, ಬಟ್ ಹೇಗೆ ನನ್ನ ಆಲ್ಬಮ್ನ ಮಾಡಿಸಿದ್ದೀನಿ ಅನ್ನೋದು ತೋರಿಸೋಣ ಅಂತ ಜಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಮ್ಮ ರಿಸೆಪ್ಷನ್ದು. ನೋಡಿ, ರಿಸೆಪ್ಷನಲ್ಲಿ ಇವರೇ ಹುಡುಗ ಹುಡುಗಿ ಥರ ಕಾಣಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ರೆಡಿಯಾಗಿದ್ರು ಇಬ್ಬರು, ಗೌನೆಲ್ಲ ಹಾಕ್ಕೊಂಡು. ಇದು ನಮ್ಮ ಫ್ಯಾಮಿಲಿ ಆ್ಯಂಡ್ ದಿಸ್ ಈಸ್ ಆಲ್ಸೋ ಇದು ಮಾತ್ರ ದೊಡ್ಡದಾಗೆ ಮಾಡಿಕೊಟ್ಟಿದ್ದಾರೆ. ಸೊ ಇದೆರಡು ಒಂದೇ ಕಡೆ ಹಾಕ್ಸಿದ್ದೀವಿ.
ಇದು ನನ್ನ ಮುಹೂರ್ತಮ್ ಲುಕ್ಕು. ಇದು ಅಷ್ಟೇ ನಾನು ಸಿಂಪಲಾಗಿ ನನಗೆ ಹೇಗೆ ಸೂಟ್ ಆಗುತ್ತೆ ಅಂತ ಅವರೇ ನೋಡಿಬಿಟ್ಟು ನನಗೆ ಮೇಕಪ್ನ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು ನನಗೆ ಮೇಕಪ್. ಫೋಟೋಸಲ್ಲಂತೂ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇದು ಕಾಶಿ ಯಾತ್ರೆದು ಮತ್ತು ಮಾಂಗಲ್ಯ ಧಾರಣೆ ಇದೆಲ್ಲ ಚೆನ್ನಾಗೆ, ಇದೆಲ್ಲ ಸ್ಪೆಷಲ್ ಮೂಮೆಂಟ್ಸ್ ಅಲ್ವಾ ನಮಗೆ. ಸೊ ಇದು ಅಷ್ಟೇ ನನಗೆ ತುಂಬ ಇಷ್ಟ ಈ ಫೋಟೋ. ನೋಡಿದ್ರಲ್ಲ ನನ್ನ ಮದುವೆ ಫೋಟೋಸ್, ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಹೇಗಿತ್ತು ಅಂತ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ನಾನು ಮೊನ್ನೆ ಲವ್ ಸ್ಟೋರಿ ವೀಡಿಯೋಸ್ ಎಲ್ಲ ಹಾಕಿದ್ದು ತುಂಬ ಜನ ಇಷ್ಟಪಟ್ಟಿದ್ದೀರಾ. ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರಿ, ಅಕ್ಕ ನಾನು ಅಷ್ಟೇ ಲವ್ ಮಾಡಿ ಮದುವೆ ಆದ್ವಿ, 9 ಇಯರ್ಸ್ ಲವ್ ಮಾಡಿದ್ವಿ, 10 ಇಯರ್ಸ್ ಲವ್ ಮಾಡಿದ್ವಿ ಅಂತ. ಕೆಲವೊಬ್ಬರು ನಮ್ಮ ಮದುವೆ ಮಾಡ್ಕೊಂಡಿದ್ದೀವಿ ಅಕ್ಕ, ಆದರೆ ಪೇರೆಂಟ್ಸು ಇನ್ನೂ ಒಪ್ಕೊಂಡಿಲ್ಲ ನಮ್ಮನ್ನು ಅಂತ. ನಾ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವ್ರು ಒಂದಲ್ಲ ಒಂದು ದಿವಸ ಒಪ್ಕೊಂಡೇ ಒಪ್ಕೊತಾರೆ. ನಿಮ್ಮ ಹತ್ರ ಮಾತಾಡ್ತಿಲ್ಲ ಅಂದ್ರೂ ಅವ್ರ ಮನಸ್ಸಲ್ಲಿ ನೀವು ಇದ್ದೇ ಇರ್ತೀರಾ ಅಲ್ವಾ. ಅವರಿಗೆ ಬೇಜಾರೋ ಈಗೋನೋ ಏನೋ ಇರುತ್ತೆ, ಅದು ಅಡ್ಡ ಬರ್ತಾ ಇರುತ್ತೆ. ಒಂದಲ್ಲ ಒಂದು ದಿವಸ ಎಲ್ಲದೂ ಸರಿ ಹೋಗುತ್ತೆ. ಹೋಪ್ ಫಾರ್ ದಿ ಬೆಸ್ಟ್ ಅಂತಾರಲ್ಲ, ಎಲ್ಲ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಮ್ಯಾರೇಜ್ ಸ್ಟೋರಿ ಅಷ್ಟೊಂದು ಜನ ಇನ್ನೂ ನೋಡಿಲ್ಲ. ಯಾರೆಲ್ಲ ಇನ್ನೂ ನೋಡಿಲ್ಲ ಇವಾಗಲೇ ಹೋಗಿ ನೋಡಿ ಅಂತ ಹೇಳ್ತೀನಿ. ಆ ಮ್ಯಾರೇಜ್ ಸ್ಟೋರಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ನಿಮಗೆಲ್ಲ ಇಷ್ಟ ಆಗುತ್ತೆ. ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಏನು ಅಂತ ಅಂದರೆ, ನಿಮಗೆ ನಾನು 10 ಡೇಸ್ ಬ್ಯಾಕ್ ಕೂಡ ಇದನ್ನ ಯಾವುದೋ ಒಂದು ವಿಡಿಯೋದಲ್ಲಿ ಟಿಪ್ ಕಮ್ ಇನ್ಫಾರ್ಮೇಷನ್ ಅಂತ ನಿಮಗೆ ಹೇಳಿದ್ದೆ. ನಿಮ್ಮ ಪಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ. ಬಟ್ ಇದನ್ನ ಸುಮಾರಷ್ಟು ಜನ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಇವತ್ತು ನನಗೆ ಇಬ್ಬರು ಮೆಸೇಜ್ ಮಾಡಿದರು. ನಿನ್ನೆ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಬರ್ತಾ ಇತ್ತು, ಅಕ್ಕ ನಿಮ್ಮ ವ್ಲಾಗ್ಸಲ್ಲಿ ನಾನು ನೋಡಿದ್ದೆ ಬಟ್ ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ ಅಂತ. ನನ್ನ ಫ್ರೆಂಡ್ ಕೂಡ ಇವತ್ತು ಹೋಗಿದ್ಲಂತೆ ಪಾನ್ ಕಾರ್ಡ್ ಮಾಡ್ಸೋಕ್ಕೆ. ಆವಾಗ ಅವಳಿಗೆ 1000 ರೂಪೀಸ್ ಫೈನ್ ಹಾಕಿದ್ದಾರೆ ಅವಳ ಪಾನ್ ಕಾರ್ಡ್ಗೆ ಅವಳ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿ ಕೊಡೋಕ್ಕೆ. ಅದಕ್ಕೆ ಇನ್ನೂ ಟೈಮ್ ಇದೆ ನಿಮಗೆ. ಮಾರ್ಚ್ 31 ಮೇಲೆ 5000 ರೂಪೀಸ್ ನಿಮಗೆ ದಂಡ ಹಾಕ್ತಾರೆ. ಸುಮ್ಮನೆ ಇವಾಗ 5000 ರೂಪೀಸ್ ನಾವು ಫೈನ್ ಅಂತ ಕಟ್ಟೋದು ಅದು ಫುಲ್ ವೇಸ್ಟು ಅಲ್ವಾ. ಸುಮ್ಮನೆ ಫೈನ್ನ ಕಟ್ಟಬೇಡಿ ಅಂತ ಹೇಳ್ತೀನಿ. ಇನ್ನು ಯಾರೆಲ್ಲ ಹೋಗಿ ಮಾಡಿಸಿಲ್ಲ, ಹೋಗಿ ಮಾಡಿಸಿ. ನಿಮಗೆ ಪಾನ್ ಕಾರ್ಡ್ ಒಂದಲ್ಲ ಒಂದು ದಿವಸ ನಿಜವಾಗ್ಲೂ ಯೂಸ್ ಆಗುತ್ತೆ. ಇವಾಗ ಎಲ್ಲ ಕಡೆ ಪಾನ್ ಕಾರ್ಡ್ನ ಕೇಳ್ತಾ ಇದ್ದಾರೆ. ನಮ್ಮ ಐಡೆಂಟಿಫಿಕೇಷನ್ ಮಾಡಿಸ್ಕೊಳಕ್ಕಾಗಲಿ ಏನಕ್ಕಾದರೂ ಒಂದು ಕೇಳ್ತಾರೆ. ಅದಕ್ಕೋಸ್ಕರ ಪಾನ್ ಕಾರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಎಲ್ಲಿ ಮಾಡಿಸ್ಬೇಕಂತ ಗೊತ್ತಿಲ್ಲ ಅಂದರೆ ಸೈಬರಿಗೆ ಹೋಗಿ ಕೇಳಿ. ಇಲ್ಲ ಅಂದರೆ ನಿಮ್ಮ ಮನೆ ಹತ್ರ ಎಲ್ಲ ಹಾಕಿರ್ತಾರೆ ಅಲ್ವಾ, ಇಲ್ಲಿ ಪಾನ್ ಕಾರ್ಡ್ ಮಾಡಿಕೊಡ್ತೀವಿ ಅಂತ ಎಲ್ಲ, ಅಲ್ಲಿ ಹೋಗ್ಬಿಟ್ಟು ಕೇಳಿ ನಮಗೆ ಈ ಥರ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಕೊಡಿ ಅಂತ. ಸೊ ಮಾಡಿಕೊಡ್ತಾರೆ. ನಾನು ನನ್ನ ವ್ಲಾಗ್ಸಲ್ಲಿ ನಾನೇನಾದರೂ ಒಂದು ಟಿಪ್ ಆಗಲಿ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ಅಂದರೆ ನಿಜವಾಗ್ಲೂ ಅದು ನಾನು ಯೂಸ್ ಮಾಡಿರ್ತೀನಿ, ಇಲ್ಲ ಅಂದರೆ ನಾನೆಲ್ಲೋ ತಿಳ್ಕೊಂಡಿರ್ತೀನಿ, ಆ ಥರನೇ ಹೇಳ್ತೀನಿ. ನಾನು ಯಾವುದೋ ಬೇರೆ ವಿಡಿಯೋದಿಂದ ಆಗಲಿ ಇಂಟರ್ನೆಟ್ಟಿಂದ ಆಗಲಿ ನಾನು ನಿಮಗೆ ಯಾವುದೇ ರೀತಿ ಟಿಪ್ಸ್ನಾಗಲಿ, ಹೇರ್ ಕೇರ್ ಆಗಲಿ ಹೆಲ್ತ್ ಟಿಪ್ಸ್ ಆಗಲಿ ಯಾವುದನ್ನು ನಾನು ಇಂಟರ್ನೆಟ್ಟಿಂದ ಎಲ್ಲ ನೋಡಿಬಿಟ್ಟು ನಾನು ನಿಮಗೆ ಹೇಳ್ತಾ ಇಲ್ಲ. ನನಗೆ ಏನು ಯೂಸ್ ಮಾಡ್ತೀನಿ, ನಾನೇನು ಇವಾಗ ಹೋಗಿ ತಿಳ್ಕೊಂಡಿರ್ತೀನಿ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಪ್ಲೀಸ್ ಬೇಗ ಹೋಗ್ಬಿಟ್ಟು ನೀವು ನಿಮ್ಮ ಪಾನ್ ಕಾರ್ಡ್ಗೆ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ. 31 ಒಳಗೆ ಮಾಡಿಸ್ಕೊಳ್ಳಿ, ಜಾಸ್ತಿ ಲೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಮತ್ತೆ ನಾನು ನಿಮಗೆ ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.